ಭಾಳ ಸುಂದರ ಮಾತು. ಲಿಂಗಾಯತ್ ಲಾಬಿ ಬಗ್ಗೆ ಒಬ್ಬರು ಯಾರು ಪ್ರಶ್ನೆ ಮಾಡಿದರು. ಅದಕ್ಕೆ ಹೇಳಿದ್ರು, ಕಳೆದ 20 ವರ್ಷಗಳಿಂದ ಮಾಡ್ತಾ ಇದ್ದಾರೆ ಪಾಪ ಅವರು, ಅಲ್ಲಿ ಕೂಡ್ತಾ ಇದ್ದಾರೆ, ಕೂಡಲೇ ಬಿಟ್ಟರೆ ಏನು ತಪ್ಪದ ಅದ್ರೊಳಗೆ ಅಂತೇಳಿ. ಎಷ್ಟು ಒಬ್ಬ ನಿರರ್ಗಳವಾಗಿ ಅಷ್ಟು ಸಂಯಮದಿಂದ ಮಾತಾಡುವಂಥ ಮಾತು, ಯಾವುದೂ ಗೊಂದಲಕ್ಕೆ ಈಡು ಮಾಡಲಾರ್ದ. ಯಾಕಂದರೆ ಲಿಂಗಾಯತ್ ಲಾಬಿ ಇದ್ದವ್ರು ಮಾಡಿಬಿಡ್ರಿ, ಅವ್ರು ಏನು ಮಾಡ್ತಾರೆ ನಮ್ಮದು ಲಾಬಿ ಐತೆ ಅನ್ನೋದಕ್ಕೆ ಹೋಗಲಿಲ್ಲ ಅವರು. ಇದು ಪ್ರಬುದ್ಧ ರಾಜಕಾರಣಿ ಲಕ್ಷಣ. ಜೊತೆಗೆ ಖರೇರಿ ಮಠದ ಬಗ್ಗೆ ರೆಫರ್ ಮಾಡಿದ್ರು. ಮತ್ತು ಇನ್ನೊಂದು ಅವರು ಕಳೆದ ನಾವು 30 ವರ್ಷ ನೋಡ್ತಾ ಬಂದಿದ್ದು, ತಮ್ಮ ಎದುರಾಳಿಗಳು ಏನು ಮಾಡ್ತಾ ಇರ್ತಾರೆ ಅನ್ನೋದು ನಾನು ಭಾಳ ಲಕ್ಷ್ಯ ಅವರು. ಯಾಕಂತಂದ್ರೆ ಇದು ರಾಜಕಾರಣ, ಜಾನ್ಮೆ ರಾಜಕಾರಣ. ನಮ್ಮ ಎದುರಾಳಿ ಏನು ಹೆಜ್ಜೆ ಇಡ್ತಿದ್ದಾರೆ, ನಾವೇನು ಮಾಡಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ನಮ್ಮ ರಮೇಶ್ ಕೈತಿ ತಮ್ಮ ಇಂಟರ್ವ್ಯೂದಲ್ಲಿ ಹೇಳಿದರು, ಇಲ್ಲ ಶಿವ ಎದ್ದದ, ನಾವು ಎದ್ದು ನಿಲ್ತೀವಿ, ನಮ್ಮನ್ನು ಇರಲಿಲ್ಲ, ಅದಕ್ಕಾಗಿ ನಾವು ಸ್ವಲ್ಪ ತಡ ಆಗಿದೆ ಬರೋದು ಮಾತಾಡೋದು ಅಂತೇಳಿ. ಅದನ್ನು ಯಾಕೆ ಕೇಳ್ಕೊಂಡ್ರು ಏನು ಕೇಳ್ಕೊಂಡ್ರು, ಇವರೊಂದು ವಾದ ಮಾಡ್ತಾರೆ, ಅವ್ರೊಂದು ವಾದ ಮಾಡ್ತಾರೆ ಮಾಡ್ತಾರೆ. ಯಾಕಂದರೆ ಭಾಳ ದಿನಗಳವರೆಗಿದ್ದ ಇತ್ತಪ್ಪ ಅಂದ್ರೆ ಅಧಿಕಾರದಲ್ಲ ಒಂದಿಷ್ಟು ತಪ್ಪುಗಳು ಆಗುವನರು ಯಾರಿಂದ ಆದರು. ಇವನ್ ನಮ್ಮ ಸತೀಶ್ ಅವರಿಂದ ಆಗ್ಬೋದು, ರಮೇಶ್ ಜಾರಕಿಹೊಳಿಯಿಂದ ಆಗ್ಬೋದು, ಕತ್ತಿಯವರಿಂದ ಆಗ್ಬೋದು, ನನ್ನಿಂದ ಆಗ್ಬೋದು, ನಿಮ್ಮಿಂದ ಆಗ್ಬೋದು. ಯಾಕಂತಂದ್ರೆ ಹಂಗೆ ಕತ್ತಿಯವರಿಂದ ಅಲ್ಲಿ ಅನೇಕ ತಪ್ಪುಗಳಾಗಿ ಹೋಗಿದ್ದಾವೆ. BDCC ಒಳಗೆ ಹುಕ್ಕೇರಿ ನಮ್ಮದಿನ ಕಿತ್ತು ಹೋಗೋದು ಬೆಳಪ ನಾವು ಅದಕ್ಕೆ ಶಾಶ್ವತ ತಿಳ್ಕೊಂಡಿದ್ರು ಏನೋ, ಅಲ್ಲಿ ವಿರೋಧಿಗಳು ಇದ್ದರು. ವಿರೋಧಿಗಳು ಎದ್ದರೆ ಯಾಕೆ ಅವ್ರು ಯಾಕೆ ಇವ್ರನ್ನ ಬಿಟ್ಟು ಇವ್ರು ಅನ್ಬೋದು ನಮ್ಗೆ ಮೋಸ ಮಾಡಿದ್ರು ಮತ್ತೇನು ಮಾಡಿದ್ರು. ಅವ್ರು ಅಂತಾರೆ ನಮಗೆ ಒಂದು ಆಳುಗಳಾಗಿ ದುಡಿಸ್ಕೊಂಡ್ರು ಮಾಡಿದ್ರು ಅಂತ ಅವ್ರು ಪ್ರತಿ ಆರೋಪ ಮಾಡ್ತಾರೆ. ಪ್ರತಿ ಆರೋಪ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸತ್ಯ ಇರ್ತದೆ, ಪೂರ್ಣ ಸತ್ಯ ಎರಡೂ ಇರೋದಿಲ್ಲ, 6 ಸತ್ಯಗಳು. ಅಂಥವೆಲ್ಲ ಅಭ್ಯಾಸ ಇವತ್ತು ಮಾಡಿಕೊಂಡಂಥ ಸತೀಶ್ ಅವರು ಲಿಂಗಾಯತ್ ಲಾಬಿ ಬಗ್ಗೆಯೂ ನಾವು ಬೆದರಿಗಿಲ್ಲಪ್ಪ ನಮಗನ್ನುವಂಥ ಮಾತನ್ನು ಇಂಥವು ಭಾಳ ಆಗ್ತಾವ್ರಿ, ಆಗಿದ್ದಾವೆ ಈಗಾಗಲೇ. ಆಗಲಿ ಪಾಪ ಆಗ ನೋಡೋಣ ಮುಂದೆ.